वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि श्रीमते रामानुजाय नमः। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरगे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ತಮ್ಮೆಲ್ಲರಿಗೂ ಅನೇಕ ಕೋಟಿ ಪ್ರಣಾಮಗಳು. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ. ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಾದ್ರೆ ಪ್ರಭೂತ ಸ್ತ್ರಿಕಕುದ್ಧಾಮ ಪವಿತ್ರಂ ಮಂಗಳಂ ಪರಂ ಎಂದು ಆ ಶ್ಲೋಕವನ್ನು ನಾವು ಹೇಳ್ತೇವೆ. ನೋಡಿ, ವಿಷ್ಣು ಸಹಸ್ರನಾಮ ಕ್ರಮದಲ್ಲಿ 64ನೇ ಶ್ರೀನಾಮವಾಗಿರುವಂತಹದ್ದು ಪರಸ್ಮೈ ಮಂಗಳ ಎಂಬುದು. ಶ್ರೀ ಪರಾಶರ ಭಟ್ಟರು ಇದು ಸ್ತೋತ್ರ ಕ್ರಮದಲ್ಲಿ ನಾವು ಹೇಳಬೇಕಾದ್ರೆ ಪವಿತ್ರಂ ಮಂಗಳಂ ಪರಂ ಎಂದು ಹೇಳ್ತೇವೆ. ಆದರೆ ಪದಚ್ಛೇದವನ್ನು ಮಾಡಬೇಕಾದ್ರೆ ಇದನ್ನು ಪರಾಶರ ಭಟ್ಟರು ಪರಸ್ಮೈ ಮಂಗಳ ಎಂದು ಪದಚ್ಛೇದ ಮಾಡ್ತಾರೆ. ಅದರಿಂದ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಅದರ ಬದಲಾಗುತ್ತೆ. ಮೊದಲು ಮಂಗಳ ಬರುತ್ತೆ, ಆಮೇಲೆ ಪರಹ ಬರುತ್ತೆ. ಅದು ಛಂದಸ್ಸಿಗೋಸ್ಕರ ವ್ಯಾಸಾಚಾರ್ಯರು ಆ ರೀತಿ ಶ್ಲೋಕವನ್ನು ರಚನೆ ಮಾಡಿದ ನಂತರ ಪರಾಶರ ಭಟ್ಟರು ಅದನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಪದಗಳನ್ನು ಬಿಡಿಸಬೇಕಾದ್ರೆ ಪರಸ್ಮೈ ಮಂಗಳ ಎಂದು ಆ ಪದವನ್ನು ಬಿಡಿಸುತ್ತಾರೆ. ಈ ಪರಸ್ಮೈ ಮಂಗಳ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಸರ್ವಗೇಯ ಪ್ರತ್ಯನೀಕಂ ಅನಂತಾನಂದ ಲಕ್ಷಣಂ ವೇದಾಂತ ಪಾರಗಂ ನಿತ್ಯಂ ಉಚ್ಯತೆ ಮಂಗಳಂ ಪರಂ ಎಂದು ಹೇಳ್ತಾರೆ. ಹೇಯ ಗುಣಗಳಿಂದ ವಿಮುಕ್ತನಾದವನು, ಅನಂತ ಸ್ವರೂಪಿಯಾದವನು, ಆನಂದವನ್ನು ನೀಡುವಂತಹವನು, ವೇದಾಂತ ಪಾರಗನು, ಜೊತೆಗೆ ಪರಮ ಮಂಗಳ ಸ್ವರೂಪನು ಆದಂತಹ ಪರಮಾತ್ಮನು, ಸ್ಮೃತಿ ಮಾತ್ರದಿಂದ ಕೊಂಡಾಡಲ್ಪಡುವಂತಹ ಭಗವಂತನು ಮಂಗಳದಾಯಕನಾಗಿದ್ದಾನೆ ಎಂದು ಪರಾಶರ ಭಟ್ಟರು ತೋರಿಸ್ತಾರೆ. ಪರಸ್ಮೈ ಮಂಗಳ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ, ಯಾರು ಮಂಗಳವನ್ನು ನೀಡುತ್ತಾನೋ, ಯಾರು ಅಶುಭವನ್ನು ಹೋಗಲಾಡಿಸಿ ಒಂದು ವಸ್ತುವಿಗೆ ಮಂಗಳತ್ವವನ್ನು ದಯಪಾಲಿಸುತ್ತಾನೋ ಅವನನ್ನು ಪರಸ್ಮೈ ಮಂಗಳ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಕಥೆಯನ್ನು ನಾವು ಗಮನಿಸಬಹುದು. ಲೋಕವನ್ನು ಬೆಳಗುವಂತಹ ಸೂರ್ಯ ಭಗವಂತನಿಗೆ 2 ಪತ್ನಿಯರು. ಒಬ್ಬಳ ಹೆಸರು ಛಾಯಾ, ಮತ್ತೊಬ್ಬಳ ಹೆಸರು ಸಂಜ್ಞಾದೇವಿ. ಸಂಜ್ಞಾದೇವಿಯ ಪುತ್ರನೇ ಯಮಧರ್ಮರಾಜ. ಯಮಧರ್ಮರಾಜನ ಸಹೋದರಿ ಯಮುನಾದೇವಿ. ಛಾಯಾ ಎಂದು ಕರೆಯಲ್ಪಡುವಂತಹ ಸೂರ್ಯಪತ್ನಿ. ಇವಳಿಗೆ ಜನಿಸಿದವನೇ ಶನೈಶ್ಚರ ಎಂದು ಕರೆಯಲ್ಪಡುವಂತಹ ನವಗ್ರಹದಲ್ಲಿ ಒಂದು ದೇವತೆ. ಶನೈಶ್ಚರ ದೇವತೆಯನ್ನು ನಾವು ಲೋಕದಲ್ಲಿ ಎಷ್ಟು ಜನ ಶನಿ ಭಗವಂತನನ್ನು ಕೊಂಡಾಡ್ತಾರೆ ನೋಡಿ. ಛಾಯಾ ಮಾರ್ತಾಂಡ ಸಂಭೂತಂ ಎಂದು ಶನೈಶ್ಚರನನ್ನು ಲೋಕವೇ ಕೊಂಡಾಡುತ್ತೆ. ಆದರೆ ಈ ಶನಿಯನ್ನು ಅಮಂಗಳ ಎಂದು ಲೋಕ ಸ್ವಲ್ಪ ಕುತ್ಸಿತ ಭಾವನೆಯಿಂದ ನೋಡುವ ಸಂಪ್ರದಾಯವನ್ನು ಕೂಡ ಬೆಳೆಸ್ಕೊಂಡಿದೆ. ಶನಿ ಅಂತ ಹೇಳಿಬಿಟ್ರೆ ಅವನು ಅಮಂಗಳ ದೇವತೆ, ಅಯ್ಯೋ ಶನಿ ಬಂದುಬಿಡ್ತು, ನಮಗೇನಾದರೂ ಕಷ್ಟ ನಷ್ಟಗಳು ಬಂದರೆ ಅದು ಶನೈಶ್ಚರನೇ ಕಾರಣ ಎಂದು ಹೇಳೋದಾಗಲಿ, ಶನಿ ತುಂಬ ಅಮಂಗಳಕರವಾದ ದೇವತೆ ಎಂದು ಹೇಳೋದಾಗಲಿ, ಈ ರೀತಿ ಲೋಕದಲ್ಲಿ ಸಾಮಾನ್ಯವಾಗಿರ್ತಾರೆ. ಆದರೆ ಅವರಿಗೆ ಕಷ್ಟ ಬರೋದು ಅವರು ತಿದ್ದುಕೊಳ್ಳಬೇಕು ಎಂಬ ಒಂದು ಕಾರಣಕ್ಕೋಸ್ಕರ ದೇವತೆಗಳು ಮಾಡ್ತಾರೆ ಹೊರತು, ಅವರಿಗೆ ಕಷ್ಟವನ್ನು ಕೊಡ್ತಾರೆ ಹೊರತು ಅವರ ಮೇಲೆ ಯಾವ ವೈರತ್ವವೂ ದೇವತೆಗಳಿಗಿರೋದಿಲ್ಲ. ನಮಗೆ ಕಷ್ಟ ಬಂದಿದೆ ಅಂದರೆ ನಾವು ತಿದ್ದುಕೊಳ್ಬೇಕು, ಜೀವನದಲ್ಲಿ ಒಂದು ಸನ್ಮಾರ್ಗವನ್ನು ಪಡೆದುಕೊಳ್ಳಬೇಕು ಎಂಬ ಕಾರಣಕ್ಕೋಸ್ಕರ ದೇವತೆಗಳು ನಮಗೆ ಕೊಡ್ತಾರೆ. ಆದರೆ ಶನೈಶ್ಚರನ ಕರ್ತವ್ಯವೇ ಅದು. ಲೋಕದಲ್ಲಿರುವಂತಹ ಜನರಿಗೆ ಕಷ್ಟ ಕೊಡುವುದೇ ಅವನ ಕರ್ತವ್ಯ. ಆದ ಮಾತ್ರಕ್ಕೆ ಅವನು ಅಮಂಗಳ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ರೀತಿ ಪ್ರಪಂಚವೆಲ್ಲ ಅಮಂಗಳ ಅಂತ ಹೇಳಿ ಶನೈಶ್ಚರನಿಗೆ ಮನಸ್ಸಿನಲ್ಲಿ ಒಂದು ಬಾಧೆ. ಆದರೆ ಇದೇ ಶನೈಶ್ಚರ ತನ್ನ ಸಹೋದರಿಯಾದ ಯಮುನಾದೇವಿಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಯಮುನಾದೇವಿ ಎಷ್ಟು ಪುಣ್ಯ ಮಾಡಿದೆ ನೋಡಿ. ಆ ಯಮುನಾದೇವಿಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ವಿಹಾರ ಮಾಡಿದ್ದಾನೆ. ಯಮುನಾ ನದಿಯಲ್ಲಿ ಜಳಕವಾಡುವುದರ ಮೂಲಕ ತನ್ನ ಅಪ್ರಾಕೃತಮಯವಾದ ದಿವ್ಯಮಂಗಳ ವಿಗ್ರಹದ ಸಂಬಂಧವನ್ನು ಕೊಟ್ಟಿದ್ದಾನೆ ಯಮುನಾದೇವಿ. ಅವಳು ತುಂಬ ಪವಿತ್ರಳು. ಗಂಗೆ ಎಷ್ಟು ಪವಿತ್ರಳಾಗಿದ್ದಾಳೋ ಆ ರೀತಿ ಯಮುನಾದೇವಿ ಕೂಡ ತುಂಬ ಪವಿತ್ರಳು ಎಂದು ನಮಗೆ ಗೊತ್ತಾಗತ್ತೆ. ಆ ಕೃಷ್ಣನ ಸಂಪೂರ್ಣ ಶರೀರವನ್ನು, ಆ ದಿವ್ಯಮಂಗಳ ವಿಗ್ರಹವನ್ನು ಅನುಭವಿಸಿದವಳು ಯಮುನಾದೇವಿ. ಈ ಯಮುನಾದೇವಿ ಶನೈಶ್ಚರನ ಸಹೋದರಿಯಾದ ಕಾರಣ ಒಂದು ದಿನ ಶನೈಶ್ಚರ ಭಗವಂತನು ಹೋಗಿ
ಯಮುನಾದೇವಿಯ ಬಳಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ. ನನ್ನನ್ನು ಲೋಕವೆಲ್ಲ ಅಮಂಗಳ ಅಂತೆಲ್ಲ ಕರೆಯುತ್ತೆ, ಆದರೆ ನೀನು ತುಂಬ ಪುಣ್ಯ ಮಾಡಿದ್ದೀಯೆ, ಭಗವಂತನ ಸಂಬಂಧ ನಿನಗುಂಟು, ನಾನೂ ಮಂಗಳತ್ವವನ್ನು ಪಡೆದುಕೊಳ್ಳಬೇಕು, ಹೇಗೆ, ಅದರ ಉಪಾಯವೇನು ಎಂದು ಕೇಳುವ ಸಂದರ್ಭದಲ್ಲಿ ಅಲ್ಲಿ ನಾರದರು ಬರ್ತಾರೆ. ನಾರದರು ಶನೀಶ್ವರನನ್ನು ನೇರ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲೊಂದು ಚರಿತ್ರೆಯನ್ನು ಹೇಳ್ತಾರೆ. ಅದೇನು ಅಂದರೆ ಪ್ರಹ್ಲಾದ ಚರಿತ್ರೆ. ಹಿಂದೆ ಹಿರಣ್ಯಕಶಿಪು ಎಂಬ ಮಹಾಸುರ ಇದ್ದ. ಅವನಿಗೂ ಪ್ರಹ್ಲಾದನಿಗೂ ಏರ್ಪಟ್ಟಂತಹ ಒಂದು ಚಕಮಕಿ ಇದೆಲ್ಲ ಗೊತ್ತೇ ಇದೆ, ನರಸಿಂಹಾವತಾರ ಕತೆ. ಪ್ರಹ್ಲಾದ ಹರಿಯೇ ಸರ್ವಸ್ವ ಎಂದು ಹೇಳಿದ. ಹರಿಶಬ್ದ ಕೇಳಿದ್ರೇ ಹಿರಣ್ಯಕಶಿಪುವಿಗೆ ಹಿಡಿಸ್ತಾ ಇರಲಿಲ್ಲ. ಅವನು ನಾಸ್ತಿಕವಾದವನ್ನು ಮಾಡ್ತಾ ಇದ್ದ. ನಾನೇ ದೇವರು, ನನ್ನನ್ನೇ ನೀನು ಪೂಜಿಸಬೇಕು ಎಂದು ಆಜ್ಞೆಯನ್ನು ಹೊರಡಿಸ್ತಾ ಇದ್ದ. ಆದರೆ ಅದನ್ನು ಸುತರಾಮ್ ಕೇಳ್ತಾ ಇರಲಿಲ್ಲ ಪ್ರಹ್ಲಾದ. ಹರಿಯೇ ಸರ್ವೋತ್ತಮ, ಈ ಹರಿಯಿಲ್ಲದೆ ಪ್ರಪಂಚ ನಡೀಲಿಕ್ಕೆ ಸಾಧ್ಯವಿಲ್ಲ, ನಾನು ಹರಿನಾಮವನ್ನು ಬಿಡುವುದಿಲ್ಲ. ಈ ಕನ್ನಡದಲ್ಲಿ ನಾವು ಒಂದು ಗಾದೆಯನ್ನು ಹೇಳ್ತೇವೆ, ಹೇಳಿದ್ದೇ ಹೇಳಿದ ಕಿಸಬಾಯಿ ದಾಸ ಅಂತ. ಕಿಸಬಾಯಿ ಅಂದರೆ ನರಸಿಂಹಸ್ವಾಮಿ. ಅವನು ಕಿಸಬಾಯನ್ನು ಚಾಚಿ, ನಾಲಿಗೆಯನ್ನು ಚಾಚಿ ಆ ಹಲ್ಲುಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ನರಸಿಂಹಸ್ವಾಮಿ ರೌದ್ರ ಪ್ರದರ್ಶನವನ್ನು ಮಾಡ್ತಾನೆ, ಭಯಂಕರವಾಗಿ ಕಾಣಿಸ್ತಾನೆ. ಅವನು ಕಿಸಬಾಯಿ. ಅವನ ದಾಸನಾಗಿರುವಂತಹ ಪ್ರಹ್ಲಾದ ಏನು ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ, ಹರಿಯೇ ಸರ್ವಸ್ವ, ಅವನನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು. ಈ ರೀತಿ ಹರಿಭಕ್ತನಾಗಿ ಬೆಳೆದವನು ಪ್ರಹ್ಲಾದ. ಇವನಲ್ಲಿರುವಂತಹ ಹರಿಭಕ್ತಿಯನ್ನು ಹೇಗಾದರೂ ಕುಗ್ಗಿಸಬೇಕು ಎಂದು ಭಾವಿಸಿದ ಹಿರಣ್ಯಕಶಿಪು ಪ್ರಹ್ಲಾದ ತನ್ನಲ್ಲಿರುವ ಹರಿಭಕ್ತಿ ಬಿಡುವ ಪರ್ಯಂತ ಅವನಿಗೆ ನಾನಾ ವಿಧವಾದ ಕಷ್ಟ ನಷ್ಟಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲು ಸರ್ಪಗಳಿಂದ ಕಚ್ಚಿಸ್ತಾನೆ, ಆನೆಗಳಿಂದ ತುಳಿಸುತ್ತಾನೆ, ಬೆಟ್ಟದಿಂದ ತಳ್ಳುತ್ತಾನೆ, ಈಟಿಗಳಿಂದ ಚುಚ್ಚಿಸುತ್ತಾನೆ, ವಿಷಪಾನ ಮಾಡಿಸ್ತಾನೆ, ಸರ್ವ ವಿಧವಾದ ಶಿಕ್ಷೆಗಳನ್ನು ಕೊಟ್ಟು ನೋಡ್ತಾನೆ. ಯಾವ ಶಿಕ್ಷೆಗೂ ಪ್ರಹ್ಲಾದ ಬಗ್ಗೋದು ಸಾಧ್ಯವೇ ಇಲ್ಲ. ಅವನು ಸದಾಕಾಲ ಹರಿಸ್ಮರಣೆಯಲ್ಲಿದ್ದರಿಂದ ಅವನು ಸರ್ಪ ಕಚ್ಚಬೇಕಾದರೂ ವಿಷ ಇರಲಿಲ್ಲ. ಮೇಲೆ ಬೆಟ್ಟದಿಂದ ಕೆಳಗಡೆ ತಳ್ಳಬೇಕಾದರೂ ಭೂದೇವಿ ಜೋಪಾನವಾಗಿ ಹೇಗೆ ಒಂದು ಮಗುವನ್ನು ತಾಯಿ ಹೊತ್ಕೊಂಡು ಬರ್ತಾಳೋ ಆ ರೀತಿ ಭೂದೇವಿ ಧರಿಸಿದಳು ಪ್ರಹ್ಲಾದನನ್ನು. ಆನೆ ಕೂಡ ಅದು ತುಳಿಯಲಿಲ್ಲ. ಏನು ಮಾಡಿದ್ರೂ ಪ್ರಹ್ಲಾದನಿಗೆ ಯಾವುದೇ ವಿಧವಾದ ದಂಡನೆಯೂ ನಡೆಯಲಿಲ್ಲ. ಪ್ರಹ್ಲಾದ ಹರಿಭಕ್ತಿ ಬಿಡಲಿಲ್ಲ. ಆದರೆ ಇಲ್ಲೊಂದು ವಿಷಯ ಇದೆ. ಹಿರಣ್ಯಕಶಿಪುವಿಗೆ ಒಬ್ಬ ಸಹೋದರಿ ಇದ್ಲು, ಅವಳ ಹೆಸರು ಹೋಲಿಕಾ ಅಂತ ಹೇಳಿ. ಇವಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇತ್ತು. ಅದೇನು ಅಂದರೆ ಇವಳನ್ನು ಬೆಂಕಿ ಸುಡೋದಿಲ್ಲ. ಒಂದು ಉಪಾಯ ಮಾಡ್ತಾಳೆ ಹೋಲಿಕೆ. ತನ್ನ ಸಹೋದರನಾದ ಹಿರಣ್ಯಕಶಿಪುವಿಗೆ ಹೇಗಾದರೂ ಪ್ರಹ್ಲಾದನನ್ನು ಸಂಹಾರ ಮಾಡಿಬಿಡಬೇಕು, ಅವನನ್ನು ಸುಟ್ಟಾಕಿಬಿಡಬೇಕು ಎಂಬ ಉಪಾಯದಿಂದ ತನ್ನ ಮಡಿಲಲ್ಲಿ ಮಗುವನ್ನು ಮಲಗಿಸಿಕೊಳ್ಳುವುದು, ತನ್ನ ಸುತ್ತಲೂ ಬೆಂಕಿಯನ್ನು ಹಚ್ಚಿಸಿಕೊಳ್ಳುವುದು, ಆ ಬೆಂಕಿಯಲ್ಲಿ ಪ್ರಹ್ಲಾದ ಸುಟ್ಟು ಭಸ್ಮವಾಗುವುದು, ತಾನು ಮಾತ್ರ ಎದ್ದು ಬರುವುದು. ಇದು ಒಂದು ಉಪಾಯವಾಗಿತ್ತು ಹೋಲಿಕೆ. ಅವಳೇನು ಮಾಡ್ತಾರೆ, ಪ್ರಹ್ಲಾದನನ್ನು ಮಗು ಬಾ ಅಂತ ಕರೆದು ತನ್ನ ಮಡಿಲಲ್ಲಿ ಕೂಡಿಸಿಕೊಳ್ಳುತ್ತಾಳೆ. ಅಗ್ನಿಯನ್ನು ಹಚ್ಚಿಕೊಳ್ಳುತ್ತಾಳೆ. ಅಲ್ಲಿ ಅಗ್ನಿಯನ್ನು ಸುತ್ತಲೂ ಅಗ್ನಿಯನ್ನು ಹಚ್ಚುತ್ತಾಳೆ. ಅಗ್ನಿ ಉರಿಯಲು ಪ್ರಾರಂಭ ಮಾಡುತ್ತೆ. ಆ ಸಮಯದಲ್ಲಿ ತನ್ನ ದೇಹ ಸುಡೋದಿಲ್ಲ ಬೆಂಕಿಯಲ್ಲಿ, ಆದರೆ ಪ್ರಹ್ಲಾದನ ದೇಹವೂ ಸುಡುತ್ತಾ ಇಲ್ಲ. ಪ್ರಹ್ಲಾದ ತಾನು ನಿರಂತರವಾಗಿ ಅಂತಃಪಟಲದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ದರಿಂದ ಅದರ ಪ್ರಭಾವಾತಿಶಯದಿಂದ ಯಾವ ಬೆಂಕಿ ಹೋಲಿಕೆಯನ್ನು ಸುಡಲಿಲ್ಲವೋ ಅದೇ ಬೆಂಕಿ ಪ್ರಹ್ಲಾದನನ್ನು ಕೂಡ ಸುಡಲಿಲ್ಲ. ತುಂಬ ಆಶ್ಚರ್ಯ ಪಡ್ತಾಳೆ ಹೋಲಿಕೆ. ಮಗುವನ್ನು ಬಿಟ್ಟು ಅವಳು ಎಲ್ಲೋ ಪರಾರಿ ಆಗಿಬಿಡ್ತಾಳೆ, ಓಡಿ ಹೋಗಿಬಿಡ್ತಾಳೆ. ಮುಂದೊಂದು ದಿನ ಹೇಗಾದರೂ ಮಾಡಿ ಯಾರನ್ನು ಇವನು ಜಪಿಸುತ್ತಿದ್ದಾನೋ ಆ ನಾರಾಯಣ, ಅವನನ್ನು ನಾವು ಸದೆಬಡೆಯಬೇಕು ಎಂದು ಸಂಕಲ್ಪ ಮಾಡಿರ್ತಾಳೆ ಹೋಲಿಕೆ. ಇವಾಗ ಪ್ರಹ್ಲಾದ ತನ್ನ ಅಂತರಂಗದಲ್ಲಿ ಸ್ಮರಣೆ ಮಾಡ್ತಾ ಇರೋದು ಯಾರನ್ನು? ಸಾಕ್ಷಾತ್ ನರಸಿಂಹಸ್ವಾಮಿಯನ್ನು ತಾನೆ. ಆ ನರಸಿಂಹಸ್ವಾಮಿಯೇ ದ್ವಾಪರ ಯುಗದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದ್ದಾನೆ ಗೋಕುಲದಲ್ಲಿ. ಅವನು ಚಿಕ್ಕ ವಯಸ್ಸಿನಲ್ಲೇ ಪೂತನೆ, ಶಕಟಾಸುರ ಮೊದಲಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹೀಗೆ ಹೋಲಿಕೆ ಯಾವ ಪ್ರಹ್ಲಾದನ ಮನಸ್ಸಿನಲ್ಲಿ ಯಾವ ಹರಿಯನ್ನು ಕೊಲ್ಲಬೇಕು ಎಂದು ಉದ್ದೇಶ ಮಾಡಿದ್ಲೋ ಅದೇ ಹೋಲಿಕೆ ಇವಾಗ ಗೋಕುಲದಲ್ಲಿ ಕೃಷ್ಣನನ್ನು ಹೇಗಾದರೂ ಸದೆಬಡೆದು ಬಿಡಬೇಕು ಎಂದು ಅವಳು ಕೂತಿದ್ದಾಳೆ. ಗೋಕುಲದಲ್ಲಿದ್ದಾಳೆ, ಒಂದು ರೂಪದಲ್ಲಿದ್ದಾಳೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಳೆ. ಈ ಹೋಲಿಕೆಯನ್ನು ಪತ್ತೆ ಹಚ್ಚಿ ಸಂಹಾರ ಮಾಡಬೇಕು ಕೃಷ್ಣ ಪರಮಾತ್ಮ. ಆದರೆ ಸಾಮಾನ್ಯವಾಗಿ ಹೆಂಗಸರನ್ನು ಕೃಷ್ಣ ಸ್ವಲ್ಪ ಅಯ್ಯೋ ಹೆಂಗಸು, ಇವರನ್ನು ಹೇಗೆ ಕೊಲ್ಲುವುದು ಎಂಬ ಒಂದು ಮನೋತತ್ವವನ್ನು ಬೆಳೆಸ್ಕೊಂಡಿರುವಂಥವು. ಹೆಂಗಸರು ಅಂದರೆ ಸ್ವಲ್ಪ ದೂರವೇ ಇರ್ತಾನೆ. ಆದರೆ ಈ ಹೆಂಗಸರನ್ನು ಸಂಹಾರ ಕೃಷ್ಣನೇ ಬರಬೇಕಾ? ಈ ಶನೇಶ್ವರ ಭಗವಂತ ಹೋಲಿಕೆಯನ್ನು ಸಂಹಾರ ಮಾಡಿಬಿಡಬಾರ್ದ ಅಂತ ಹೇಳಿ ನಾರದರು ಏನು ಹೇಳ್ತಾರೆ, ಈ ಶನೇಶ್ವರನಿಗೆ ಈ ಕಥೆ ಹೇಳಬೇಕಾದ್ರೆ ನೀನು ಕೃಷ್ಣನಿಗೆ ಕೈಂಕರ್ಯ ಮಾಡಿದರೆ, ಈ ರೀತಿಯಾಗಿ ಹೋಲಿಕೆಯನ್ನು ಸಂಹಾರ ಮಾಡುವುದರ ಮೂಲಕ ಕೃಷ್ಣ ಪರಮಾತ್ಮನಿಗೆ ನೀನು ಕೈಂಕರ್ಯ ಮಾಡಿದರೆ ಅವನು ನಿನಗೆ ಸರ್ವ ಮಂಗಳವನ್ನು ಉಂಟು ಮಾಡುತ್ತಾನೆ. ನಿನ್ನಲ್ಲಿರುವಂತಹ ಈ ಅಮಂಗಳತ್ವವೆಲ್ಲ ಹೋಗಿಬಿಡುತ್ತೆ.
ಪ್ರಪಂಚವೆಲ್ಲ ನಿನ್ನನ್ನು ಕೊಂಡಾಡಲು ಪ್ರಾರಂಭ ಮಾಡಿಬಿಡತ್ತೆ. ಹೇಗೆ ಯಮುನಾ ದೇವಿ ತುಂಬ ಪವಿತ್ರಳಾಗಿದ್ದಾಳೋ ಆ ರೀತಿ ನೀನು ತುಂಬ ಪವಿತ್ರನೆಂದು ಕರೆಯಲ್ಪಡುತ್ತೀಯೇ. ಆದ್ದರಿಂದ ನಿನಗೆ ಪರಸ್ಮೈ ನಿನಗೆ ತುಂಬ ಮಂಗಳವಾಗತ್ತೆ, ಈ ಕೆಲಸವನ್ನು ಮಾಡು ಎಂದು ನಾರದರು ಹೇಳ್ತಾರೆ. ಆಗ ಶನೈಶ್ಚರನು ಗೋಕುಲಕ್ಕೆ ಪ್ರವೇಶ ಮಾಡಿ ಹೇಗೋ ಹೋಳಿಕೆಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಅವಳನ್ನು ಸಂಹಾರ ಮಾಡುವುದರ ಮೂಲಕ ತುಂಬ ಪವಿತ್ರನಾಗುತ್ತಾನೆ. ಶ್ರೀಕೃಷ್ಣನಿಗೆ ಹೋಗಿ ನಮಸ್ಕಾರ ಮಾಡುತ್ತಾನೆ. ಆದ ನಂತರ ಕೃಷ್ಣ ಭಗವಂತನು ಅವನಿಗೆ ಆಶೀರ್ವಾದ ಮಾಡುವುದರ ಮೂಲಕ ಅವನಲ್ಲಿರುವಂಥ ಅಮಂಗಳತ್ವವನ್ನೆಲ್ಲ ಹೋಗಲಾಡಿಸಿ ಬಿಡುತ್ತಾನೆ. ಆ ಸಮಯದಲ್ಲಿ ಒಂದು ಮಾತನ್ನು ಕೂಡ ಕೃಷ್ಣ ಹೇಳ್ತಾನೆ, ಒಂದು ಭರವಸೆಯನ್ನು ಕೊಡ್ತಾನೆ, ಒಂದು ಭಾಷೆ ಕೊಡ್ತಾನೆ. ಅದೇನು ಅಂದರೆ, ಮುಂದೆ ಕಲಿಯುಗದಲ್ಲಿ ನಾನು ವೆಂಕಟೇಶ್ವರ ಸ್ವಾಮಿಯಾಗಿ ಅವತಾರ ಮಾಡುತ್ತೇನೆ. ಯಾರು ಶನಿವಾರದ ದಿನ ನನಗೆ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡುತ್ತಾರೋ ಅವರಿಗೆ ಸರ್ವ ವಿಧವಾದ ಅಮಂಗಳಗಳು ಹೋಗಲಾಗುತ್ತದೆ, ಅವರಿಗೆ ಸರ್ವ ವಿಧವಾದ ಅಮಂಗಳಗಳು ನಿವೃತ್ತಿಯಾಗುತ್ತದೆ ಎಂದು ಕೃಷ್ಣ ಪರಮಾತ್ಮ ಹೇಳಲಾಗಿ, ಅದೇ ಕೃಷ್ಣನು ಕಲಿಯುಗದಲ್ಲಿ ವೆಂಕಟೇಶ್ವರನಾಗಿ ಅವತಾರ ಮಾಡಿ ಶನಿವಾರದ ದಿನ ಈ ಶನೈಶ್ಚರನು ಕೃಷ್ಣನಿಗೆ ಕೈಂಕರ್ಯ ಮಾಡಿದ್ರಿಂದ ಶನೈಶ್ಚರನಿಗೆ ಕೃಷ್ಣ ಕೊಟ್ಟಂತಹ ವರ ಅದು. ಆದ್ದರಿಂದಲೇ ಶನಿವಾರದ ಹೊತ್ತು ವೆಂಕಟೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಆ ದಿನ ತುಪ್ಪದ ದೀಪ ಹಚ್ಚೋದು ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡೋದ್ರಿಂದ ಶನಿ ಬಾಧೆಯೆಲ್ಲ ನಿವೃತ್ತಿಯಾಗುತ್ತದೆ. ಇದೇ ಶನಿವಾರಕ್ಕೂ ಶ್ರೀನಿವಾಸ ಸ್ವಾಮಿಗೂ ಇರುವಂತಹ ಸಂಬಂಧ. ಈ ರೀತಿ ಕೈಂಕರ್ಯ ಮಾಡಿದ್ರಿಂದ ಶನೈಶ್ಚರನು ಕೃಷ್ಣನ ಪರಮಾನುಗ್ರಹವನ್ನು ಪಡ್ಕೊಳ್ತಾನೆ, ಮಂಗಳತ್ವವನ್ನು ನೀಡುತ್ತಾನೆ ಕೃಷ್ಣನು ಶನೈಶ್ಚರನಿಗೆ. ಆದ್ದರಿಂದ ಅವನು ಪರಸ್ಮೈ ಮಂಗಳ ಎಂಬ ಶಬ್ದದಿಂದ ಕೊಂಡಾಡಲ್ಪಡುತ್ತಾನೆ. ಅಶುಭಾನಿ ನಿರಾಚಷ್ಟೆ ತನೋತಿ ಶುಭ ಸಂತತಿಂ ಸ್ಮೃತಿ ಮಾತ್ರೇಣ ಯತ್ ಪುಂಸಾಂ ಬ್ರಹ್ಮ ತನ್ಮಂಗಳಂ ವಿದುಹು ಎಂದು ವಿಷ್ಣು ಪುರಾಣವು ಕೂಡ ಕೃಷ್ಣನನ್ನು ಕೊಂಡಾಡುತ್ತೆ. ಅಶುಭಾನಿ ನಮ್ಮ ಅಶುಭಗಳನ್ನೆಲ್ಲ ನಿವಾರಣೆ ಮಾಡಿ ಶುಭಗಳನ್ನು ಉಂಟು ಮಾಡುವುದರ ಮೂಲಕ ಸ್ಮೃತಿ ಯಾರು ಬೆಳೆಸಿಕೊಳ್ಳುತ್ತಾರೋ, ಅಂದರೆ ಯಾರು ಭಗವಂತನನ್ನು ಸ್ಮರಿಸುತ್ತಾರೋ ಅಂಥವರಿಗೆ ಸರ್ವ ವಿಧವಾದ ಮಂಗಳವನ್ನು ನೀಡುವವನಾದ ಕಾರಣ ಇವನು ಪರಸ್ಮೈ ಮಂಗಳ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಕೊಂಡಾಡಲ್ಪಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.